ರಾಮಕವಿ ಬನಹಟ್ಟಿ ಇಂದಿರಾ ಕ್ಯಾಂಟೀನ್ ವಿವಾದ. ಅಭಿವೃದ್ಧಿ ಅಂದ್ರೆ ಇದನ್ನ ಈಗ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅನ್ನೋದು ನನ್ನೊಂದು ಪ್ರಶ್ನೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕರವೇ ಶಿವರಾಮೇಗೌಡರ ಬಣ ಉಗ್ರ ಹೋರಾಟದ ಎಚ್ಚರಿಕೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಕಥೆಯಲ್ಲ, ಇದು ವ್ಯಥೆ. ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಬಡವರ ಹಸಿವು ನೀಗಿಸಬೇಕಾದ ಇಂದಿರಾ ಕ್ಯಾಂಟೀನ್ ಇವತ್ತು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ದಿವ್ಯ ಸಾಕ್ಷಿಯಾಗಿದೆ. ಹೌದು, ರಾಜ್ಯದಲ್ಲಿ ನೇಕಾರರ ನಗರಿ ಎಂದೇ ಖ್ಯಾತಿ ಪಡೆದಿರುವ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಾ ಕೇಂದ್ರದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನ್ ಸುಸಜ್ಜಿತವಾಗಿ ನಿರ್ಮಾಣಗೊಂಡು ವರ್ಷವೇ ಕಳೆಯುತ್ತಾ ಬಂದಿದೆ. ಆದರೆ ಬಡವರ ದುರಾದೃಷ್ಟಕ್ಕೆ ಇದುವರೆಗೂ ಈ ಕ್ಯಾಂಟೀನ್ ಮಾತ್ರ ಪ್ರಾರಂಭವಾಗಿಲ್ಲ. ರಬಕವಿ ಬನಹಟ್ಟಿಯ ಪೊಲೀಸ್ ಠಾಣೆಯ ಎದುರಿಗೆ ಜೆಎಸ್ಎಸ್ ಕಾಲೇಜು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ರಸ್ತೆಯಲ್ಲೇ ಈ ಕ್ಯಾಂಟೀನ್ ಅನ್ನ ನಿರ್ಮಿಸಲಾಗಿದೆ. ಆಸ್ಪತ್ರೆಗೆ ಬರುವಂತಹ ರೋಗಿಗಳು, ಆಟೋ ಚಾಲಕರು, ನೇಕಾರರು ಇಲ್ಲಿಗೆ ಬಂದು ತಮ್ಮ ಹಸಿವು ನೀಗಿಸಿಕೊಳ್ಳಬಹುದು ಎನ್ನುವುದು ಸರ್ಕಾರದ ಉದ್ದೇಶವಾಗಿತ್ತು. ಆದರೆ ಅಧಿಕಾರಿಗಳ ಆಮೆಗತಿಯ ಕೆಲಸದಿಂದಾಗಿ ಈ ಯೋಜನೆ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗ್ದಿದ್ರೂ ಉದ್ಘಾಟನೆ ಮಾಡದ ಕಾರಣ ಇಡೀ ಕಟ್ಟಡ ಧೂಳು ಹಿಡಿದು ಹೋಗಿದೆ. ಇದೀಗ ಅಧಿಕಾರಿಗಳ ಈ ನಡೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕರವೇ ತಾಲೂಕು ಘಟಕದ ಅಧ್ಯಕ್ಷರಾದ ಬಶೀರ್ ಜಮಾದಾರ್ ಅವರು ನೇರವಾಗಿ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ನೇಕಾರರು ಮತ್ತು ಕೂಲಿ ಕಾರ್ಮಿಕರು ಇರುವಂತಹ ನಗರ. ಬಡ ವಿದ್ಯಾರ್ಥಿಗಳು, ಆಟೋ ಚಾಲಕರು, ಆರೋಗ್ಯ ಕೇಂದ್ರಕ್ಕೆ ಬರುವಂತಹ ಬಡ ರೋಗಿಗಳಿಗೆ ನಿರ್ಮಿಸಲಾದಂತಹ ಈ ಇಂದಿರಾ ಕ್ಯಾಂಟೀನ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದೆ. ಅಧಿಕಾರಿಗಳು ತಕ್ಷಣವೇ ಒಂದು ನಿಶ್ಚಿತ ದಿನಾಂಕವನ್ನ ನಿಗದಿಪಡಿಸಿ ಇದನ್ನ ಶೀಘ್ರವೇ ಪ್ರಾರಂಭಿಸಬೇಕು. ಇಲ್ಲದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಪ್ರಮುಖ ಮುಖಂಡರಾದ ಬಸೀರ್ ಜಮಾದಾರ್, ಸಿರಾಜ್ ಚಂದಾಸಾ ಬತ್ತರ್, ಪರಶುರಾಮ್ ಕಾಂಬಳೆ ಹಾಗೂ ಸಲೀಂ ಪಟ್ಟೆ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ಕಾರದ ಈ ವಿಳಂಬ ನೀತಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ಹಣ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ವ್ಯರ್ಥವಾಗ್ತಾ ಇದೆ. ಬಡವರ ಹೊಟ್ಟೆ ತುಂಬಿಸಬೇಕಾದಂತಹ ಕ್ಯಾಂಟೀನ್ ಸದ್ಯಕ್ಕೆ ಕಸದ ತೊಟ್ಟಿಯಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ತಾಲೂಕು ಆಡಳಿತ, ನಗರಸಭೆ ಎಚ್ಚೆತ್ತುಕೊಂಡು ಈ ಕ್ಯಾಂಟೀನ್ ಅನ್ನ ಉದ್ಘಾಟಿಸುತ್ತಾ ಬಡವರ ಹಸಿವಿಗೆ ಆಸರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರತಿನಿಧಿ ಪ್ರಕಾಶ್ ಎಸ್ ಶಿರೋಳ್, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆ ಎಸ್ ಶಿವರಾಮಗೌಡ ರಬಕವಿ ಬನಹಟ್ಟಿ ತಾಲೂಕು ಘಟಕದಿಂದ BS ಜಮಾದಾರ್ ಅಂತ. ವೀಕ್ಷಕರೇ, ತಾವು ಗಮನಿಸ್ತಿರ್ಬೇಕು, ಸುಮಾರು ದಿನಗಳಿಂದ ಸರ್ಕಾರದಲ್ಲಿ ಅನುದಾನದಲ್ಲಿ ಆಗಿರುವಂತ ಈ ಇಂದಿರಾ ಕ್ಯಾಂಟೀನ್ 5 ರೂಪಾಯಿ ನಾಷ್ಟ, 10 ರೂಪಾಯಿ ಊಟ ಅಂತ ಕಿಸಿದ ಬಡವರಿಗಾಗಿ ಮೀಸಲಾಗಿಟ್ಟಿರುವಂತಹ ಈ ಇಂದಿರಾ ಕ್ಯಾಂಟೀನ್ ಸುಮಾರು ದಿನಗಳಿಂದ ಯಾವುದೋ ಒಂದು ನಿಗದಿ ಮಾಡಲಾರದೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಬಂದಾಗಿಬಿಟ್ಟಿದೆ. ತಾವು ನೋಡ್ತಿರ್ಬೋದು, ರಬಕವಿ ಬನಹಟ್ಟಿ ತಾಲೂಕು ಅಂದ್ರೆ ಒಂದು ಕೂಲಿ ಕಾರ್ಮಿಕರ ಇರುವಂತ ನಗರ, ನೇಕಾರರ ನಗರ. ಆಮೇಲೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, JSS ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಆಟೋ ಚಾಲಕರು ಇದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಆದ ನಂತರ ಇಲ್ಲಿ ಹಿಂದ್ಗಡೆ ನೋಡ್ತಿರ್ಬೋದು, ಆರೋಗ್ಯ ಪ್ರಾಥಮಿಕ ಕೇಂದ್ರ ಇದೆ. ಇಲ್ಲಿ ಇರ್ತಕ್ಕಂಥವ್ರು ಒಂದು ಅನಾರೋಗ್ಯದಿಂದ ಬಳಲ್ತಿದ್ದವ್ರಿಗೆ 5 ರೂಪಾಯಿ ನಾಷ್ಟ, 10 ರೂಪಾಯಿ ಊಟ ಅನ್ನೋದು ಒಂದು ಕನಸು ಕಾಣ್ತಾ ಇದ್ದಾರೆ. ದಯವಿಟ್ಟು ಒಂದು ದಿನಾಂಕ ನಿಗದಿಪಡಿಸಿ ಈ ಕಾರ್ಯಕ್ರಮ, ಇದು ಇಂದಿರಾ ಕ್ಯಾಂಟೀನ್ ಅನ್ನು ಪುನರಾರಂಭ ಮಾಡ್ಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಒತ್ತಾಯಿಸಿದ್ದೆ. ಆದಷ್ಟು ಬೇಗ ಇದೊಂದು ಕಾರ್ಯರೂಪಕ್ಕೆ ಬಂದರೆ ಸರಿ, ಇಲ್ಲಾಂದ್ರೆ ಇದರ ಮುಖಾಂತರ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್. ಇಂದಿರಾ ಕ್ಯಾಂಟೀನ್ ಎರಡೆರಡು ಸಲ ವಿಡಿಯೋ ಮಾಡಿ ಹಾಕಿದ್ರಿ, ಆದ್ರೂ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ. ಇದ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ತಹಸೀಲ್ದಾರ್ ಆಫೀಸ್ ಐತ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಐತಿ, ಕಾಲೇಜ್ ಐತ್ರಿ, ಕಾಲೇಜ್ಗಳು ಚಾಲೂ ಆಗ್ಯಾವು, ಪೊಲೀಸ್ ಸ್ಟೇಷನ್ ಐತ್ರಿ, ಎಲ್ಲರಿಗೂ ಅನುಕೂಲ ಆಕೈತ್ರಿ. ಆಟೋದವ್ರಿಗೆ ಪ್ರತಿಯೊಬ್ಬರಿಗೂ ರೀ. ನೀವು ಯಾಕೆ ಗಮನ ಹರಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನಮ್ಗೆ.
ಯಾಕೆ ಇದು ಪೆಂಡಿಂಗ್ ಹಾಕ್ತಿರಿ? 2 ವರ್ಷ ಆಯ್ತ್ರಿ ನಾವ್ ವಿಡಿಯೋ ಮಾಡಿ ಹಾಕೋದು ನೋಡುದು ಸುಮ್ನೆ ಬಿಡುದು. ಯಾಕ್ರಿ ಸರ? ಇದು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ರಾಜಕೀಯ ಬ್ಯಾಡ್ರಿದ್ರಾಗ ಇವ್ರು ಅನ್ನಲ್ದೆ ದಯವಿಟ್ಟು ಎಲ್ಲಾರು ಚಾಲು ಮಾಡ್ಸ್ರಿ. ರಾಜಕೀಯದ ಬ್ಯಾಡ್ರಿ, ದಯವಿಟ್ಟು